ಇನ್ನೊಂದು ಹಾಸ್ಪಿಟಲ್ ಬಗ್ಗೆ ಪ್ರಶ್ನೆ ಕೇಳ್ಬಿಡ್ತೀನಿ. ಎಕ್ಸಾಂಪಲ್ ಚಿಕ್ಕಮಗಳೂರು ಅಂತಲೇ ತಗೊಳ್ತೀನಿ ನಾನು. ಅಲ್ಲಿ ಒಬ್ಬ ಪೇಷಂಟ್ ಒದ್ದಾಡ್ತಾ ಇದ್ದಾನೆ, ಪಾರ್ಟಿ ಮಾಡ್ತಾ ಇದ್ದಾರೆ ಸ್ಟಾಫ್ಗಳು, ಭಯ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ. ಒಂದು ಕಡೆ ಡಾಕ್ಟರ್ಗಳಿಲ್ಲ, ಇನ್ನೊಂದು ಕಡೆ ಡಾಕ್ಟರ್ಗಳಿದ್ರು ಕೂಡ ಅಥವಾ ಸ್ಟಾಫ್ಗಳಿದ್ರು ಬಂದು ಕೇಳಬೇಕು ಅನ್ನೋದಿಲ್ಲ. ಪೇಷಂಟ್ ಒದ್ದಾಡ್ತಾ ಇದ್ದಾನೆ, ಇಲ್ಲಿ ಈ ಕಡೆ ನ್ಯೂ ಇಯರ್ ಪಾರ್ಟಿ ಅಂತ ಮಾಡ್ತಾ ಇದ್ದಾರೆ. ಈ ಭಯ ಇಲ್ಲದ ಅನ್ನೋದಕ್ಕೆ ಕಾರಣ ಏನು ಸರ್? ಈ ಭಯ ಬರ್ಸೋ ಹಾಗೆ ಮಾಡೋದು ಹೇಗೆ? ಮತ್ತೆ ಇಲ್ಲ, ಯಾಕಂದರೆ ಇಲ್ಲಿ ಲೋಕಲಲ್ಲಿ ತಿಂಗಳಿಗೊಮ್ಮೆ ಜನಪ್ರತಿ ಮೀಟಿಂಗ್ ತಗೊಂಡ್ರೆ ಎಲ್ಲ ಕೂಡ ಹದ್ದುಬಸ್ತಲ್ಲಿ ಇರ್ತಾರೆ. ಈ 3 ತಿಂಗಳು ಲೋಕಲ್ ಮೀಟಿಂಗ್ ಮಾಡಿ ಕಮಿಟಿಯವ್ರು ಮೀಟಿಂಗ್ ಮಾಡಿದ್ರೆ ARS ಕಮಿಟಿಯವರ ಆರೋಗ್ಯ ಸುರಕ್ಷಾ ಸಮಿತಿಯವರು ಮಾಡದಿದ್ರೆ ಇವರೆಲ್ಲರಿಗೂ ಇದೇ ರೀತಿ ಆಗುವಂಥದ್ದು. DHO ಅನ್ನೋರು ಏನು ಮಾಡ್ತಿರ್ತಾರೆ ಸರ್? ಯಾಕಂದ್ರೆ ಈ DHO ಮ್ಯಾನೇಜ್ ಅವರು ಏನು ನಡೀತದೆ ಏನು ಹೇಗೆ ಅಂತೇಳಿ ಕೆಲಸ ಮಾಡಿಸ್ಬೇಕು ಅವರಿಂದ ಆ ಇದರಲ್ಲಿ. ಸೊ ನೀವೆಲ್ಲೂ ಸತ್ಯದೆ, ನಾವೆಲ್ಲ ಈಗ ಶಿಕ್ಷಣ ಪಡೆದವ್ರ ಸಮಸ್ಯೆ ಜಾಸ್ತಿ, ನಮಗೆ ಶಿಕ್ಷಣ ಇಲ್ಲದವ್ರ ಸಮಸ್ಯೆ ಅಲ್ಲ. ಇದು ತುಂಬಾ ನಿಜ ಸರ್, ತುಂಬಾ ನಿಜ. ಎಲ್ಲಿ ಓದಬೇಕು, ಬಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ಲ. ಒಂದು ಸ್ಟೇಟ್ಮೆಂಟ್ ತರಬೇಕು, ಅದಕ್ಕೆ ವಿಲ್ ರೆಕ್ಟಿಫೈ. ಎಲ್ಲ ನಾವು ವಾರ್ನಿಂಗ್ ಕೊಟ್ಟಿದ್ದೇವೆ, ನಮ್ಗೆ ಈ ರೀತಿ ಏನೇ ಕಂಪ್ನಿ ಶ್ರಮಿಸಲಿಕ್ಕೆ ನಾವು ಹೋಗುದಿಲ್ಲ. ಅಲ್ಟಿಮೇಟ್ಲಿ ಇದಕ್ಕೆ ನಾವೆಲ್ಲ ಡಾಕ್ಟ್ರ್ ಮೇಲೆ ನೇಮಕಾತಿ ಮಾಡಬೇಕು. ಏನಾಗಿದೆ, ಡಾಕ್ಟರ್ ಸ್ವಲ್ಪ ಕೊರತೆ ಇರುವಾಗ ಗೊತ್ತಿದೆ, ನಾವೇನೋ ನಮ್ಮ ಸಸ್ಪೆಂಡ್ ಮಾಡೋದಿಲ್ಲ, ಡಿಸ್ಮಿಸ್ ಮಾಡೋದಿಲ್ಲ, ಮತ್ತು ಇದ್ದ ಡಾಕ್ಟ್ರು ಕೂಡ ಇಲ್ಲ. ಯಾವಾಗ ನಮಗೆ ಡಾಕ್ಟರ್ ಎಲ್ಲ ಫಿಲ್ ಆಗ್ತದೆ, ಮತ್ತೆ ಒಬ್ಬೊಬ್ಬರಿಂದ ಆಕ್ಷನ್ ತಗೊಂಡ್ರೆ ಆಗೆಲ್ಲರೂ ಕೂಡ ರೆಡಿಯಾಗಿ ಬಂದು ಬಿಡ್ತಾರೆ. ಒಂದ್ ಕಡೆ ಡಾಕ್ಟರ್ ಇಲ್ಲ, ಮತ್ತೊಂದ್ ಕಡೆ ಸ್ಟಾಫ್ಗಳು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಲಂಚ, ಇದೇನು ಹೊಸದಲ್ಲ. ಬಟ್ ಅಗೇನ್ ನಾನು ಕೇಳ್ತಾ ಇದ್ದೀನಿ, ನೀವಿದ್ದೀರಾ ಅನ್ನೋದಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಂದು ಹೆಣ್ಮಗು ಹುಟ್ಟಿದ್ರೆ 3,000, ಗಂಡು ಮಗು ಹುಟ್ಟಿದ್ರೆ 5,000. ಎಲ್ಲಿ ಅದೇ ಗೌರ್ಮೆಂಟ್ ಆಸ್ಪತ್ರೆ ಸುತ್ತಮುತ್ತ ಗೌರ್ಮೆಂಟ್ ಹಾಸ್ಪಿಟಲಲ್ಲಿರೋ ಡಾಕ್ಟರ್ಗಳೇ ಕ್ಲಿನಿಕ್ ಇಟ್ಕೊಂಡಿರ್ತಾರೆ. ಅವ್ರು ಹೇಳೋ ಕಡೆನೇ ಹೋಗಿ ನಾವು ಸ್ಕ್ಯಾನಿಂಗ್ ಅಂತ ಮಾಡಿಸ್ಬೇಕು. ಗಂಡು ಮಗು ಹುಟ್ಟಿದ್ರೆ ಅಲ್ಲಿ ಹೋಗಿ ನೀನು ಪೇ ಮಾಡು ಅಂತಾರೆ. ಇದಕ್ಕೆಲ್ಲ ಕಡಿವಾಣ ಯಾವಾಗ ಸರ್? ಯಾವಾಗ ಕಂಪ್ಲೇಂಟ್ ಬರ್ತದೆ ಆವಾಗ ಸ್ಟ್ರಿಕ್ಟ್ ಆ್ಯಕ್ಷನ್ ಖಂಡಿತವಾಗಿ ತಗೊಳ್ತೇವೆ ನಾವು. ಇದನ್ನು ನಾನು ಕೆಲವೊಮ್ಮೆ ಕಂಪ್ಲೇಂಟ್ ಬಂತು, ನಾನು ಎನ್ಕ್ವೈರಿ ಮಾಡಿದ್ದೆ. ಹಾಗೆ ಪಾರ್ಟಿಯನ್ನು ತಗೊಂಡದ, ಅದು ನಮ್ಮ ಸಂತೋಷದ ನಾವು ಕೊಟ್ಟದ್ದು ಖುಷಿಯಿಂದ. ಹೌದು, ಇಲ್ಲ ಸರ್, ಅಂದ್ರೆ ಅದು ಹೆಂಗಾಗ್ತಿದೆ ಅಂದ್ರೆ ನೀನ್ ಅಲ್ಲಿ ಕೊಟ್ರೆ ನಿನ್ಗೆ ಅದೊಂದು ತಾಯಿ ಕಾರ್ಡ್ ಅಂತ ಕೊಡ್ತಾರೆ, ಅದನ್ನ ಕೊಟ್ಟು ಕಳ್ಸೋದು ಅಲ್ಲ ಅಂತ ಬಂದ್ರೆ ಓನ್ ಸ್ಪೇರ್ ಅಂತ ನಮ್ಮ ಗಮನಕ್ಕೆ ಬಂದ್ರೆ. ಈಗ ಹೋಟೆಲ್ಗಳಲ್ಲಿ ನೀವೊಂದು QR ಕೋಡ್ ಅಂತ ಕೊಡ್ತಾ ಇದ್ರಿ, ಸ್ಕ್ಯಾನ್ ಮಾಡಿ ಇಂಥ ಹೋಟ್ಲಲ್ಲಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಆಸ್ಪತ್ರೆಗಳಿಗೆ ಒಂದು ಹಂಗೆ ಮಾಡಿ ಸರ್, ಎಲ್ಲೆಲ್ಲಿ ಲಂಚ ತಗೊಳ್ತಾ ಮಾಡ್ಬೋದು, ಮಾಹಿತಿ ಕೊಟ್ಟಿರೋಂಥ ವ್ಯವಸ್ಥೆ. ಅದಕ್ಕೆಲ್ಲ ನಾವೊಂದು ಟೋಲ್ ಫ್ರೀ ಇದೇ ಮಾಡ್ತಿದ್ದೇನೆ ನನ್ನ ಆಫೀಸಲ್ಲಿ. 24 hours ಒಂದು ಈ ರೀತಿ ಕಂಪ್ಲೇಂಟ್. ಸೆಕೆಂಡ್ ಒಂದು ಎಕ್ಸ್ರೇ ಮಿಷಿನ್ ಅಲ್ಲಿ ನಾವೆಲ್ಲ ಕೊಟ್ಟಿರ್ತೇವೆ. ನಮ್ಗೆ ಅದು ರನ್ ಮಾಡ್ತದೆ, ನಮ್ಗೆ ಗೊತ್ತಿಲ್ಲ. ಅಲ್ಲಿ ಮಿಷಿನ್ ಇದೆ, ಟೆಕ್ನಿಷಿಯನ್ ಇದ್ದಾನೆ. ಅಲ್ಲಿ ಏನೋ ಸಣ್ಣ ಪಾರ್ಟ್ ಹಾಲಾದ್ರೂ ಕೂಡ ಅದನ್ನ ಅರ್ಧ ಗಂಟೆ ರಿಪೇರ್ ಮಾಡಲಿಕ್ಕೆ, ಆದರೆ ಅಲ್ಲಿ ಅದು ಮೂಲೆಗೆ ಬಿಸಾಕ್ಬಿಡ್ತಾರೆ, ರಿಪೇರ್ ಮಾಡೋದಿಲ್ಲ. ಯಾಕೆ ರಿಪೇರ್ ಮಾಡಿದ್ರೆ ಇವನ ಕೆಲಸ ಇರೋದು ಯಾರು, ಈ ಟೆಕ್ನಿಷಿಯನ್ಗೆ ಸರಿ ಇಲ್ಲ ಅಂದ್ರೆ ಅವರು ಸರ್ಕಾರಕ್ಕೆ ಬೈಯೋದು, ಮೆಡಿಸಿನ್ ಹೊರಗಡೆ ಹೊರಗಡೆ ಸೆಕ್ಸ್ಗೆ ಹೋಗೋದು, ಅವನಿಗೆ ಕಮಿಷನ್ ಕೊಡೋದು. ಅದಕ್ಕಾಗಿ ನಾನು ಎಲ್ಲಿ ಇದ್ದೋನೆ ಅಂತ ಹೇಳಿದ್ರೆ ಹೋದಾಗ ಎಕ್ಸಿಬಿಷನ್ ಸೈಡ್ ಅವರು ನಮ್ಗೆ ಫೋನ್ ಮಾಡಿದರೆ, ಸರ್ ನಾನು ಈ ಆಸ್ಪತ್ರೆ ಹೋಗಿದ್ದೇನೆ, ಎಕ್ಸಿಬಿಷನ್ ತಕ್ಷಣ ಎಷ್ಟು ವರ್ಷ ಆಯಿತು ಎಕ್ಸಿಬಿಷನ್ ಹಾಕಿ, ಅಲ್ಲಿ ಪ್ರಾಬ್ಲಮ್ ಏನು, ಅಲ್ಲಿ ಮೇಂಟೆನೆನ್ಸ್ ಯಾರಿಗೆ ಕೊಟ್ಟಿದ್ದಾರೆ, ಅದು ಯಾಕೆ ಅಂತ ತಕ್ಷಣ ರಿಪೇರ್ ಮಾಡಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಒಂದು ಟೋಲ್ ಫ್ರೀ ಸೆಂಟರ್ ಒಂದು ಇದು ಆಫೀಸ್ ಮಾಡ್ತಾ ಇದ್ದೇವೆ. ವೆರಿ ಕಾಮನ್ ಕಂಪ್ಲೇಂಟ್, ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಹೊರಗಡೆ ಮೆಡಿಸಿನ್ ಬರ್ಕೊಡ್ತಾರೆ, ಅವ್ರು ಹೇಳಿದ ಕಡೆ ಮೆಡಿಕಲ್ ಅಲ್ಲಿ ಹೋಗಿ ತಗೊಳ್ಬೇಕು. ಇದು ಯಾಕೆ ಸರ್? ಅದು ನೋಡಿ, ಇದು ಯಾಕೆ ನಾನು ಈಗ ಹೇಳಿದೆ, ಈ ಡಾಕ್ಟರ್ಗಳು ಕೆಲವರು, ಎಲ್ಲರಲ್ಲ ಕೆಲವೊಂದು, ನಮ್ಮಲ್ಲಿ ಕೂಡ ಬೇಗ ಮೆಡಿಸಿನ್ಸ್ ಇದೆ. ಅದು ನಮ್ಮಲ್ಲಿರುವಂಥ ಕಾಮನ್ ಮೆಡಿಸಿನ್, ಸ್ಟ್ಯಾಂಡರ್ಡ್ ಮೆಡಿಸಿನ್ ಒಂದು ಲೆವೆಲ್ ಇದ್ದು. ಈಗ ಕೆಲವು ಪೇಷಂಟ್ ಹೈ ಬ್ರ್ಯಾಂಡ್ ಬೇಕು ಇಮ್ಮಿಡಿಯೇಟ್, ಆವಾಗ ಫೋನ್ ಬಂದಾಗ ಅವ್ರಿಗೆ ಇಮಿಡಿಯೇಟಾಗಿ ರಿಲೀಫ್ ಬರಬೇಕಾದ್ರೆ ಆ ಒಂದು ಬ್ರ್ಯಾಂಡ್ ಇದ್ದರೆ ಅದಕ್ಕೆ ಜಾಸ್ತಿ ಒಂದು ಮಹತ್ವ ಆಯಿತು. ಅದು ಬ್ರ್ಯಾಂಡಿಗೆ ಅಂತ ಅವ್ರು ಬರೀತಾರೆ, ಬ್ರ್ಯಾಂಡ್ ಇಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ಸಿಕ್ಕೋದಿಲ್ಲ. ನಮ್ಮಲ್ಲಿ ಜನರಿಕ್ ಟೈಪು ಈ ಬ್ರ್ಯಾಂಡ್ ಇಲ್ಲದಿರೋದು, ಫಾರ್ಮುಲಾ ಎಲ್ಲ ಸೇಮ್. ಇದು ಬ್ರ್ಯಾಂಡ್ ಅಂತ ಹೇಳಿದರೆ ಇಟ್ ಈಸ್ ಅದು ಮಾರ್ಕೆಟಿಂಗ್ ಆಗಿ ಒಂದು ಹೆಸರು ಬಂದು ಬಿಟ್ಟಿದೆ ಇದರಲ್ಲಿ. ಸೊ ನಮ್ಮ ಫಾರ್ಮುಲಾ ಸೇಮ್ ಇರ್ತದೆ.